ಅವ್ರನ್ನ ನಮ್ಮ ಅಸಿಸ್ಟಿಗೆ ತಗೊಂಡಿದ್ವಿ, ಅವ್ರಿಗೆ ಒಂದೊಂದು ಪ್ಲೇಸ್ ಕೊಟ್ಟಿದ್ದೆ. ಅಲ್ಲೆಲ್ಲ ಒಬ್ಬೊಬ್ಬ ಈಗ ಅವ್ರದ್ದೆಲ್ಲ ತಗೊಂಬಂದು ಪಂಚನಾಮ ಮಾಡಿ ಏನಾದ್ರು ನಮ್ಮ ಈ ಕೇಸಿಗೆ ಸಂಬಂಧಪಟ್ಟ ಪೂರಕ ದಾಖಲಾತಿ ಇದ್ರೆ ಫೀ ಮಾಡ್ಕೊಂಬನ್ನಿ ಅಂತ ಹೇಳಿ ತಗೊಂಬಂದು ಕೊಟ್ಟರೆ ಅದನ್ನ ಅಳವಡಿಸ್ಕೊಂಡ್ಬಿಟ್ಟು ರಿವ್ಯೂ ಮಾಡಿ ಏನಂತ ನೋಡ್ಬಿಟ್ಟು ತನಿಖೆ ಮಾಡ್ಬಿಟ್ಟು ಕೋರ್ಟಿಗೆ ಫೈನಲ್ ರಿಪೋರ್ಟ್ ಕೊಡ್ತೀವಿ. ಇದು ತನಿಖೆನೇ. ಅಲ್ಲ ಇವಾಗ ಅವರು ಮತ್ತಿತರ ಅವ್ರ ಮೇಲೆ ಪರ್ಮಿಷನ್ ಬಂದಿದೆ, ಹಂಗಾಗಿ ಕೇಸ್ ಮಾಡಿದ್ವಿ ಅವ್ರ ಮೇಲೆ ಬಂದಿದೆ ತನಿಖೆ ವಿಶ್ವಾಸ. ಹಾಗಾಗಿ ಅವರು ಮತ್ತೆ ಇತರ ಎಲ್ಲ ಬಂದಿದ್ದು ಬ್ಯಾಂಕ್ ಹಾಕಿದ್ದು ತನಿಖೆಗೆ ಪೂರಕವಾದ ದಾಖಲೆ ಸಿಕ್ಕಿಲ್ಲ, ಶೋಧನೆ ಮಾಡಿದ್ವಿ ಆಯ್ತಾ. ಇಲ್ಲೆಲ್ಲ ನಮಗೆ ಕೆಲವು ದಾಖಲೆಗಳು ಸಿಕ್ಕಿದ್ದಾರೆ ಅಂತ ಇವತ್ತೇ ಬೇಕಾ ಅಲ್ಲ ಅವರು ಇನ್ಫಾರ್ಮೇಶನ್ ಅದರಲ್ಲಿ ಇದೆ. ಅಲ್ಲಿ ಆಮೇಲೆ 17-18 1 lakh rupees ಬಡ್ಡಿ ಸಮೇತ ಮನ್ನಾ ಮಾಡಿದ್ದಾರೆ. ಇವೆರಡದು ವಿಚಾರವಾಗಿ ವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಎಫ್ಐಆರ್ ಆಗಿದೆ. ಅಂದ್ರೆ ಇಲ್ಲಿ ನಮ್ಮಲ್ಲಿ ಆಗಿದೆ ಪ್ರತಾಪ್ ಅಂತ ಪ್ರತಾಪ್ ಕುಮಾರ್ ನಿಮಗೂ ದೂರು ಕೊಟ್ಟಿದ್ದಾರೆ. ಇದಕ್ಕೂ ನಾವೇನು ಕೇಸ್ ಮಾಡ್ಕೊಂಡಿದ್ದೀವಿ, ಕೇಸ್ ಮಾಡ್ಕೊಂಡು ವಾರಂಟ್ ಖರ್ಚು ಮಾಡ್ತಾ ಇದೀವಿ. ಇನ್ವೆಸ್ಟಿಗೇಷನ್ ಈಗ ಸ್ಟಾರ್ಟ್ ಮಾಡ್ತಾ ಇರೋದು. ಏನಂದ್ರೆ ಅದು ಕುತೂಹಲ ಆಗಿದೆ, ನಾಳೆ ಎಲೆಕ್ಷನ್ ಇರೋದು ಸಂಬಂಧ ಇಲ್ಲ, ತನಿಖೆ ನೀವು ಮಾಡ್ತಾ ಇದ್ದೀವಿ. ಹೌದು, ಇದು ನಮ್ದು ನಾವು ಮಾಡ್ಲೇಬೇಕಲ್ಲ, ಅದನ್ನ ಮಾಡ್ತಾ ಇದೀವಿ. ಇಲ್ಲಿ ಒಂದು ಇನ್ಸ್ಪೆಕ್ಟ್ರು ಮತ್ತೆ ರಾಜಗೋಪಾಲ್ ಮತ್ತೆ ನಮ್ಮ ಪವಿತ್ರ ಅವರು ಸೇರಿ ಒಂದು ಈಗ ಎಷ್ಟು ಜನ, ಒಂದು 8 ಜನ ಇನ್ನು ಉಳಿದಿರೋದೆಲ್ಲ ಇನ್ಸ್ಪೆಕ್ಟರ್ಗಳೆಲ್ಲ ಬೇರೆ ಬೇರೆ ಹೋಗಿದೆ. ಓಕೆ, ಅಷ್ಟೇ ಬಿಟ್ಟರೆ ಬೇರೆ ಚಿಂತಾಮಣಿ ಸಂಬಂಧಪಟ್ಟಂತೆ ಅವ್ಯವಹಾರದ ದೂರುಗಳಿತ್ತು, ಅದ್ರ ಸಂಬಂಧ ದಾಖಲೆ ಇದು ಸೊಸೈಟಿ ಯಾವುದು ಚಿಂತಾಮಣಿ ಸೊಸೈಟಿ, ಚಿಂತಾಮಣಿ ಬ್ಯಾಂಕಿಂದ ಅಲ್ಲೇ ಶಾಖೆ BSSN ವ್ಯವಸಾಯ ನಿಮಗೆ ಎಷ್ಟು ದೂರ ಆಗಿತ್ತು ಸರ್? ದೂರ ಬಂದಿತ್ತು ಸರ್? ಮುಂಚೆನೆ ಬಂದಿತ್ತು. ಇದು ಅಲ್ಲ ನೀವು ದಾಖಲೆ ಮಾಡಿದ್ರೆ ಅದನ್ನ ಈ 1 ವರ್ಷದ ಮುಂಚೆನೆ ಬಂದಿರೋದನ್ನ ಅದನ್ನ ಪರ್ಮಿಷನ್ಗೆ ಗೌರ್ಮೆಂಟಿಗೆ ಕಳಿಸಿದ್ವಿ. ಅದಕ್ಕೆ ಗಮನದಲ್ಲಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ. ಅಲ್ಲಿ ಹೋದ ವಾರ ಪರ್ಮಿಷನ್ ಬಂತು. ಯಾವ ಮೀಟ್ ಆಗಿರ್ತೀರಾ? ಇಲ್ಲ, ಕೆಲಸ ಏನಾಗುತ್ತೆ, ನಮ್ಮದು ನಂಬರ್ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಕಾಲರ್ ಟ್ಯೂನಲ್ಲಿ ಒಂದ್ಸಲ ಸೇವ್ ಆಗಿಲ್ಲ, ಡೈರೆಕ್ಟಾಗಿ ಸೇವ್ ಆಗಿ ಇಲ್ಲ. ನಿಮ್ಮದು ಕ್ರೀಡೆ ಮಾಡ್ಕೊಂಡಿರೋದು ನೀವು ಒಂದು ಟೈಮಲ್ಲಿ ಮಾಡ್ಕೊಂಡಿದ್ವಿ. ನಮ್ಮ ಮಾಹಿತಿ ಕಾಲ ಫೋನ್ ಮಾಡ್ಲಿಕ್ಕೆ ಆಗಲ್ಲ. ನಾವಿಲ್ಲಿ 2 years ಬಿಫೋರ್ ಈ ACB ವೈಟಪ್ ಆಯ್ತಲ್ಲ, ಆವಾಗ ನಾವೇ ಅಂದ್ರೆ ಆ ಟೈಮಲ್ಲೆಲ್ಲ ಮಾತಾಡಿದ್ವಿ. ಆವಾಗೆಲ್ಲ ಎಲ್ಲರೂ ತಗೊಂಡಿದ್ರು. ಆ ಟೈಮಲ್ಲಿ ಫೋನ್ ಮಾಡಿದ್ರು. ಅವ್ರವ್ರು ಗೊತ್ತಾಯ್ತಿದ್ರು.